ಇಂದ್ರಾಳಿ ಸೇತುವೆ ಬಹಳ ನೆನೆಗುದಿಗೆ ಬಿದ್ದಿರುವಂತದ್ದು. ಈಗ ಬಹಳ ವೇಗದಲ್ಲಿ ಕೆಲಸ ಆಗ್ತಾ ಇದೆ. 22ನೇ ತಾರೀಕು ನನ್ನ ಅಂದಾಜು ಈಗಿರುವ ಸ್ಥಿತಿಯಲ್ಲಿ 22ನೇ ತಾರೀಕು ಅದನ್ನ ಬಿಡುಗಡೆ ಮಾಡ್ತೇವೆ. ಉಡುಪಿ ಮತ್ತು ಮಣಿಪಾಲ ರಸ್ತೆಯಲ್ಲಿರುವ ಬಹುಕಾಲದ ಬೇಡಿಕೆಯಾಗಿರುವ ಇಂದ್ರಾಳಿ ಸೇತುವೆ ಕಾಮಗಾರಿ ಬರದಿಂದ ಸಾಗಿದ್ದು ಸೆಪ್ಟೆಂಬರ್ 22ಕ್ಕೆ ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆ ನೀಡಿದ್ದಾರೆ. ಆ ಮೂಲಕ ವಾಹನ ಚಾಲಕರು ಇಂದ್ರಾಳಿ ಸೇತುವೆ ಬಳಿ ಇಷ್ಟು ಸಮಯ ಅನುಭವಿಸುತ್ತಿದ್ದ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ದೊರಕಲಿದೆ. ಬಹುತೇಕ ರಾಷ್ಟ್ರೀಯ ಹೆದ್ದಾರಿಯ ಮತ್ತು ರೈಲ್ವೆ ಇಲಾಖೆಯ ಹಿರಿಯ ಮಂತ್ರಿಗಳು ಬರಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದಾರೆ. ಆದರೆ ಅವರು ತಡ ಆದರೂ ಕೂಡ ಅದಕ್ಕೋಸ್ಕರ ಕಾಯ್ದಿಲ್ಲ. 22ನೇ ತಾರೀಕು ಯಾರ್ಯಾರಿದ್ದೇವೆ ಅವರೇ ಕೂಡ ಬಿಡುಗಡೆ ಮಾಡುವಂತೆ ಕೆಲಸಗಳನ್ನ ಮಾಡ್ತೇವೆ. ಇದರಿಂದ ಜನರ ಸಮಸ್ಯೆ ಪರಿಹಾರ ಆಗ್ತದೆ ಅನ್ನೋದು ನಮ್ಮ ನಂಬಿಕೆ. ಇದಿಷ್ಟೇ ಅಲ್ಲದೆ ಪರ್ಕಳ ಜಂಕ್ಷನ್ ಕಾಮಗಾರಿ ಕೂಡ ಆರಂಭಗೊಳ್ಳಲಿದೆ ಎಂದು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿಕೆ ನೀಡಿದ್ದಾರೆ. ನಾನು ಮತ್ತು ಶಾಸಕರಾದ ಯಶಪಾಲ್ ಸೋಂಡ್ರು, ನಮ್ಮ ಜಿಲ್ಲಾಧಿಕಾರಿಯವರು, ವರಿಷ್ಠ ಪೊಲೀಸ್ ಅಧಿಕಾರಿಗಳ ತಂಡ, ನಮ್ಮ ಇಂಜಿನಿಯರ್ ಎಲ್ಲರೂ ಕೂಡ ಇವತ್ತು ಪರ್ಕಳದ ಈ ಜಂಕ್ಷನ್ ನಲ್ಲಿ ಇದ್ದೇವೆ. ಬಹಳ ಪ್ರಯಾಣಿಕರಿಗೆ ತೊಂದರೆಯಾಗಿ, ವಾಹನಗಳಿಗೆ ಬಹಳ ತೊಂದರೆಯಾಗಿ ಅಪಘಾತಗಳಾಗುವಂತಹ ಸಂಭವದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರು ಕೂಡ 2-3 ಸಾರಿ ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಈ ಸ್ಥಳದಲ್ಲಿ ನಿಂತುಕೊಂಡು ಸೋಮವಾರದಿಂದಲೇ ಕೆಲಸ ಆರಂಭ ಆಗಬೇಕು ಅನ್ನುವಂಥ ಸೂಚನೆಯನ್ನು ನಾವು ಶಾಸಕರು ಮತ್ತು ಜಿಲ್ಲಾಧಿಕಾರಿಯವರು ಕೊಟ್ಟಿದ್ದೇವೆ. ಅದನ್ನು ನಮ್ಮ ಇಂಜಿನಿಯರ್ ಅವರು ಒಪ್ಪಿಕೊಂಡಿದ್ದಾರೆ. ಈ ಸ್ಲೋಪ್ ಅನ್ನು ಸ್ವಲ್ಪ ವಿಸ್ತಾರ ಮಾಡಿ ಇಳಿಜಾರನ್ನು ನಿಯಂತ್ರಣ ಮಾಡಿಕೊಂಡು ಒಂದು ಕಡೆಯಿಂದ ಮಾತ್ರ ಹೋಗಲಿಕ್ಕೆ ವಾಹನಗಳಿಗೆ ಅವಕಾಶ ಕೊಟ್ಟು ಮತ್ತೊಂದು ಕಡೆಯಿಂದ ಬದಲಿ ರಸ್ತೆಗಳನ್ನು ಮಾಡಿ ನಾಡಿದ್ದು ಸೋಮವಾರದಿಂದ ಕೆಲಸಗಳನ್ನು ಪ್ರಾರಂಭ ಮಾಡ್ತೇವೆ. ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇವೆ. ಈ ಅಪಘಾತ ವಲಯವನ್ನು ತಡೆಯುವುದಕ್ಕೋಸ್ಕರ ಒಂದಷ್ಟು ವಾಹನಗಳ ನಿರ್ಬಂಧಗಳನ್ನು ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ತಕ್ಷಣ ಇದನ್ನು ಆದಷ್ಟು ಒಂದು ವಾರದೊಳಗೆ ಈ ಕೆಲಸವನ್ನು ಮುಗಿಸಬೇಕು ಅಂತೇಳಿ ಇಂಜಿನಿಯರ್ ಅವರಿಗೆ ಸೂಚನೆ ಕೊಡಲಾಗಿದೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಬೇಕಾದಂತಹ ಬಂದೋಬಸ್ತುಗಳನ್ನು ಮತ್ತು ಬದಲಿ ಮಾರ್ಗದ ಸೂಚಿಗಳನ್ನು ಪ್ರಕಟಣೆ ಮಾಡಲಿಕ್ಕಿದ್ದಾರೆ. ಜಿಲ್ಲಾಧಿಕಾರಿಯವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ನಾನು ಸಾರ್ವಜನಿಕರಲ್ಲಿ, ಪ್ರಯಾಣಿಕರಲ್ಲಿ ವಿನಂತಿ ಮಾಡ್ತೇನೆ, ನಮ್ಮ ಶಾಸಕರ ಸಮಕ್ಷಮದಲ್ಲಿ ಈ ನಿರ್ಧಾರ ತಗೊಂಡ ಹಿನ್ನೆಲೆಯಲ್ಲಿ ಇನ್ನೊಂದು ವಾರದಲ್ಲಿ ಈ ರಸ್ತೆಯನ್ನು ಸಮರ್ಪಕ ಮಾಡುವಂತಹ ಕೆಲಸಗಳನ್ನು ನಮ್ಮ ಇಂಜಿನಿಯರ್ ವಿಭಾಗ ಮಾಡುತ್ತೆ. ಅಲ್ಲಿವರೆಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಾವಿವತ್ತು ಪರ್ಕಳದ ಜಂಕ್ಷನ್ನಲ್ಲಿ ನಾವೆಲ್ಲರೂ ಒಟ್ಟಾಗಿ ನಿಂತುಕೊಂಡು ಈ ನಿರ್ದೇಶನವನ್ನು ನೀಡಲಾಗಿದೆ.